Hello dear students, welcome to our English online classes. In today's class, we will discuss grammar session, okay, in that articles. This article concept is common for all BA, BCom and BSc first semester students. Then let us know what is mean by articles, okay. An article is like an adjective which modifies noun. It's same like an adjective which modifies noun, okay. There are two types of articles. Articles nalli ಎರಡು types ಬರುತ್ತೆ. ಒಂದು definite article and second one indefinite article. Article which modifies noun. ಆ noun ಏನಾಗಿರಬಹುದು? It may be person, it may be place or it may be thing, okay. ಸೊ ಅದರಲ್ಲಿ ಎರಡು ಟೈಪ್ಸ್ ಡೆಫಿನಿಟ್. ಯಾವುದನ್ನು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ? ದ ಈಸ್ ಕಾಲ್ಡ್ ಡೆಫಿನಿಟ್ ಆರ್ಟಿಕಲ್. ದೆನ್ ವಾಟ್ ಈಸ್ indefinite article? A or an is called indefinite article. See first, what is mean by definite article? Definite article means it is used to point out the specific knowing person, place or thing, okay. ಅಂದರೆ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಇರಬೇಕು, ಗೊತ್ತಿರುವಂತಹ ಪರ್ಟಿಕ್ಯುಲರ್ ನೋವಿಂಗ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್, ಓಕೆ. ಇದನ್ನು ಬಿಟ್ಟು ಬೇರೆ ಯಾವುದೂ ಅಲ್ಲ, ಓಕೆ, ಆ ರೀತಿ ಹೇಳ್ಬೋದು. ದೆನ್ ವೇರ್ ದ ಈಸ್ ಯೂಸ್, ದೇರ್ ಆರ್ ಸಮ್ ರೂಲ್ಸ್. ದ ಈ ಆರ್ಟಿಕಲನ್ನು ಎಲ್ಲಿ ಯೂಸ್ ಮಾಡಬೇಕು? ದೇರ್ ಆರ್ ಸಮ್ ರೂಲ್ಸ್. ಫಸ್ಟ್ ಒನ್, ವೆನ್ ದ ಸೇಮ್ ಥಿಂಗ್ ಆರ್ ಪರ್ಸನ್ ಮೆನ್ಷನ್ ಅಗೇನ್ ಇನ್ ದ ಸೆಂಟೆನ್ಸ್. ಸಿ ಹಿಯರ್, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಒಂದು ಸೆಂಟೆನ್ಸ್ನಲ್ಲಿ ಒಂದು ಸಾರಿ ಮೆನ್ಷನ್ ಮಾಡಿ ಅವ್ರ ಬಗ್ಗೆ ಇನ್ನೊಂದು ಸಾರಿ ಏನಾದರೂ ಹೇಳಬೇಕು ಅಂತಂದರೆ ಆ ಟೈಮ್ನಲ್ಲಿ ಇನ್ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ಮೀನ್ಸ್ ವೆನ್ ದ ಸೇಮ್ ಥಿಂಗ್ ಆರ್ ಪರ್ಸನ್ ಮೆನ್ಷನ್ಡ್ ಅಗೇನ್ ಇನ್ ದ ಸೆಂಟೆನ್ಸ್. ಸಿ ಹಿಯರ್ ದ ಎಕ್ಸಾಂಪಲ್, ಐ ಬಾಟ್ ಆ್ಯನ್ ಆ್ಯಪಲ್, ದ ಆ್ಯಪಲ್ ಈಸ್ ಸ್ವೀಟ್. ಸಿ ಹಿಯರ್, ಆ್ಯಪಲ್ ಅನ್ನೋದು ಒಂದು ಸಾರಿ ಮೆನ್ಷನ್ ಮಾಡಿದೆ. ವೆನ್ ಐ ಬಾಟ್ ಆ್ಯಪಲ್, ದ್ಯಾಟ್ ಟೈಮ್ ಇಟ್ ಈಸ್ ಇನ್ ಪರ್ಟಿಕ್ಯುಲರ್, indefinite. ಸೊ ಅಲ್ಲಿ ಆ್ಯನ್ ಆರ್ಟಿಕಲ್ ಯೂಸ್ ಮಾಡಿದೆ, ಓಕೆ. ಆ್ಯನ್ ಆರ್ಟಿಕಲ್ ಯಾಕೆ ಇಲ್ಲಿ ಬಂತು ಅಂತ ನಾವು ಇಂಡೆಫಿನಿಟ್ ಒಳಗೆ ಡಿಸ್ಕಷನ್ ಮಾಡೋಣ ಅದನ್ನು. ಸೊ ಹಿಯರ್ ಸೆಕೆಂಡ್ ಒನ್, ನಾವು ಈಗ ದ ಆರ್ಟಿಕಲ್ ಸ್ಟಡಿ ಮಾಡ್ತಾ ಇದ್ದೀವಿ. ಸೆಕೆಂಡ್ ಒನ್, ದ ಆ್ಯಪಲ್ ಇಸ್ ಸ್ವೀಟ್ ಈಸ್ ದೇರ್ನ. ಸೊ ಆ್ಯಪಲ್ ಫಸ್ಟ್ ಟೈಮ್ ಇಟ್ ಈಸ್ ಅನ್ನೋವಿಂಗ್ ಪರ್ಸನ್ ಆರ್ ಥಿಂಗ್ ಇಟ್ ಈಸ್, ಓಕೆ. ಒಂದು ವಸ್ತು, ಗೊತ್ತಿಲ್ಲದೆ ಇರ್ತಕ್ಕಂಥ ವಸ್ತು, ಅದು ಅಂದರೆ ಇನ್ ಪರ್ಟಿಕ್ಯುಲರ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಟೈಮ್ ವೆನ್ ವಿ ಆರ್ ಮೆನ್ಷನಿಂಗ್ ಅಗೇನ್ ಇನ್ ದ ಸೆಂಟೆನ್ಸ್, ಇನ್ ದ್ಯಾಟ್ ಟೈಮ್ ದ ಆ್ಯಪಲ್, ಓಕೆ. ಒಂದು ಸೆಂಟೆನ್ಸ್ನಲ್ಲಿ ಒಂದು ಸಾರಿ ಮೆನ್ಷನ್ ಮಾಡಿದಂಥ ವ್ಯಕ್ತಿ ಇರಲಿ, ವಸ್ತು ಇರಲಿ, ಮತ್ತೊಂದು ಸಾರಿ ಅವರ ಬಳಕೆ ಆದರೆ ಆವಾಗ ಅದು ಡೆಫಿನಿಟ್ ಆಗುತ್ತೆ, ಓಕೆ. ದಿಸ್ ಈಸ್ ಐ ಬಾಟ್ ಆ್ಯನ್ ಆ್ಯಪಲ್, ದ ಆ್ಯಪಲ್ ಈಸ್ ಸ್ವೀಟ್, ಓಕೆ. ಆ್ಯಂಡ್ ಸೆಕೆಂಡ್ ಒನ್, when there is only one such thing, the whole universally it should be one such thing or it should be unique one. In that time we have to use the article. ಅಂದರೆ when there is only one such thing ಅಂತಂದರೆ ಏನಿಲ್ಲಿ ಒಂದೇ ಒಂದು ವಸ್ತು ಇರಬೇಕು ಸಾರ್ವತ್ರಿಕವಾಗಿ. ಫಾರ್ ಎಕ್ಸಾಂಪಲ್ ದ ಸನ್, ನಾವು ದ ಸನ್ ಅಂತ ಹೇಳಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಸನ್ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಿ, ಬಿಕಾಸ್ ಇಟ್ ಈಸ್ ಓನ್ಲಿ ಒನ್ ಸಚ್ ಥಿಂಗ್ ಆ್ಯಂಡ್ ಇಟ್ ಶುಡ್ ಬಿ ಯುನಿಕ್ ಒನ್. ಆ್ಯಂಡ್ ದ ಮೂನ್, ದ ಸ್ಕೈ, ದ ಅರ್ತ್. In this way we have to use the article. And then before the names of famous building, famous building in the sense it should be historical place, okay. Famous buildings, the Taj Mahal and the palace, okay. Like this, before the names of famous buildings also we have to use the article. And next one, before the names of rivers, oceans and seas. ಅಂದರೆ ಇಲ್ಲಿ ನದಿಗಳು, ಸರೋವರ, ಸಮುದ್ರ, ಈ ಹೆಸರುಗಳು ಬಂದಾಗ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ದ ಗಂಗಾ, ದ ಯಮುನಾ, ದ ಹಿಂದೂ ಮಹಾಸಾಗರ, ದ ಅರೇಬಿಯನ್ ಸಿ, ಎಕ್ಸೆಟ್ರಾ, ಓಕೆ. ಆ್ಯಂಡ್ ದೆನ್ ಬಿಫೋರ್ ದ ನೇಮ್ಸ್ ಆಫ್ ಕಂಟ್ರೀಸ್, ಇಫ್ ವಿ ಆರ್ ಮೆನ್ಷನಿಂಗ್ ಅಬೌಟ್ ದ ಕಂಟ್ರಿ ನೇಮ್, ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ದ ಯುನೈಟೆಡ್ ಸ್ಟೇಟ್ಸ್, the United Kingdom, like this we have to use. And then lastly, before the superlative degrees, the best, the fastest, for example. Then what is meant by this superlative degree? You know, there are three types of degrees: positive degree, comparative degree and superlative degree. Superlative degree ಯಾವಾಗಲೂ EST ಅಥವಾ ST ಇಂದ ಎಂಡ್ ಆಗುತ್ತೆ,
ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ಸೂಪರ್ಲೇಟಿವ್ ಡಿಗ್ರಿ ಹಿಯರ್. ಬೆಸ್ಟ್ ಆಗಿರ್ಬೋದು, ಫಾಸ್ಟೆಸ್ಟ್, ಇಲ್ಲಿ ಗುಡ್, ಬೆಟರ್, ಬೆಸ್ಟ್. ಓಕೆ, ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್, ಸ್ಲೋ, ಸ್ಲೋವರ್, ಸ್ಲೋವೆಸ್ಟ್, ಈ ರೀತಿಯಾಗಿ. ಸೊ ಇಲ್ಲಿ EST ಇಂದ ಎಂಡ್ ಆಗ್ತಕ್ಕಂಥ ಸೂಪರ್ಲೇಟಿವ್ ಡಿಗ್ರೀಸ್ ಏನು ಬರುತ್ತೆ ಅಲ್ಲ, ಸೊ ಅಲ್ಲಿ ನಾವು ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ದ ಬೆಸ್ಟ್, ಶಿ ಈಸ್ ದ ಬೆಸ್ಟ್ ಗರ್ಲ್ ಫಾರ್ ಎಕ್ಸಾಂಪಲ್. ಓಕೆ, ಆ್ಯಂಡ್ ದ ಫಾಸ್ಟೆಸ್ಟ್, Milkha Singh is the fastest runner. Like this we have to use. And then before the names of musical instruments, ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಹೆಸರನ್ನು ಹೇಳಬೇಕಾದ್ರೆ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ದ ತಬಲಾ, ದ ಪಿಯಾನೋ, ದ ಸಿತಾರ ಎಕ್ಸೆಟ್ರಾ. ಈ ಎಲ್ಲ ಅಂಶಗಳ ಹಿಂದೆ ನಾವು ದ ಆರ್ಟಿಕಲನ್ನು ಈ ರೀತಿಯಾಗಿ ಯೂಸ್ ಮಾಡಬೇಕು. ಓಕೆ, ದೆನ್ ಸೆಕೆಂಡ್ ಒನ್ ಇನ್ಡೆಫಿನಿಟ್ ಆರ್ಟಿಕಲ್. ಹಿಯರ್ ಇನ್ಡೆಫಿನಿಟ್ ಆರ್ಟಿಕಲ್ ಆಗಿ ನಾವು ಎರಡನ್ನು ಯೂಸ್ ಮಾಡ್ತೀವಿ. ಅವು ಏನಂತಂದರೆ ಎ ಆರ್ ಆ್ಯನ್ ಅಂತ ಹೇಳಬೇಕು. ಎ ಮತ್ತು ಆ್ಯನ್ ಅಂತ ಅಲ್ಲ, ಎ ಆದರೂ ಯೂಸ್ ಮಾಡಬೇಕು ಅಥವಾ ಆ್ಯನ್ ಆದರೂ ಯೂಸ್ ಮಾಡಬೇಕು, ಎರಡರಲ್ಲಿಂದ ಒಂದು. ಹಾಗಾದರೆ ಎ ಎಲ್ಲಿ ಯೂಸ್ ಮಾಡಬೇಕು, ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು? ದೆನ್ ಫಸ್ಟ್ ವಿಲ್ ಡಿಸ್ಕಸ್ ವಾಟ್ ಈಸ್ ಇನ್ಡೆಫಿನಿಟ್ ಆರ್ಟಿಕಲ್. ಎ ಆರ್ ಆ್ಯನ್ ಈಸ್ ಕಾಲ್ಡ್ ಇನ್ಡೆಫಿನಿಟ್ ಆರ್ಟಿಕಲ್ because it is used to point out unknown person, place or thing. See here, ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಬಂದಾಗ ಗೊತ್ತಿರುವಂತಹ ವಿಷಯ, ಪರ್ಟಿಕ್ಯುಲರ್ ವಿಷಯವನ್ನು ಹೇಳುವಾಗ ದ ಯೂಸ್ ಮಾಡ್ತೀವಿ. ಇಲ್ಲಿ ಇನ್ಡೆಫಿನಿಟ್ ಅಂತ ಬಂದಾಗ ಗೊತ್ತಿರದೇ ಇರೋದು, ನಾಟ್ ಸ್ಪೆಸಿಫಿಕ್ ಒನ್, unknowing person, place or thing here. The name only suggests it is indefinite. Okay, then A is used. ಎಲ್ಲಿ ಎ ಅನ್ನು ಯೂಸ್ ಮಾಡಬೇಕು ಮೊದಲು ನೋಡೋಣ ನಾವು. ಬಿಫೋರ್ ಅ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ವಿಚ್ ಬಿಗಿನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಸಿ ಹಿಯರ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇಂಗ್ಲೀಷ್ನಲ್ಲಿ 26 ಅಕ್ಷರಗಳು ಬರುತ್ತೆ, A to Z. ದೇರ್ ಆರ್ 26 alphabetic letters in English. In that there are 5 vowels in English. A, E, I, O, U. There are 5 vowels in English. ಅವುಗಳ ಮೇಲೆ ಆಧಾರಿತವಾಗಿ ಎ ಅನ್ನು ಎಲ್ಲಿ ಯೂಸ್ ಮಾಡಬೇಕು, ಆ್ಯನ್ ಅನ್ನು ಎಲ್ಲಿ ಯೂಸ್ ಮಾಡಬೇಕಂತ ನಾವು ನೋಡೋಣ. ಅಂದರೆ ದೇರ್ ಆರ್ 5 ವಾವೆಲ್ಸ್ ಇನ್ ಇಂಗ್ಲೀಷ್ ಅಂತಂದರೆ ಎ, ಇ, ಐ, ಒ, ಯು. ವಾವೆಲ್ ಲೆಟ್ರ್ ಬಂದಾಗ ಅಥವಾ ಸೌಂಡ್ ಬಂದಾಗ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು, ಕಾನ್ಸನೆಂಟ್ ಬಂದಾಗ ಯಾವ ಆರ್ಟಿಕಲನ್ನು ಯೂಸ್ ಮಾಡಬೇಕು ಅಂತ ನೋಡಿ. ಬಿಫೋರ್ ಅ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ವಿಚ್ ಬಿಗಿನ್ಸ್ ವಿತ್ ದಿ ಕಾನ್ಸನೆಂಟ್ ಸೌಂಡ್. ಎ ಅನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ದೇರ್ ಆರ್ ಸಮ್ ರೂಲ್ಸ್ ಹಿಯರ್ ವೇರ್ ವಿ ಹ್ಯಾವ್ ಟು ಯೂಸ್ ಎ ಆರ್ಟಿಕಲ್. ಬಿಫೋರ್ ಅ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಅಂತಂದರೆ ಏನಿಲ್ಲಿ ಎನಿಸಲು ಸಾಧ್ಯವಾಗಿರಬೇಕು, ಸಿಂಗ್ಯುಲರ್ ಏಕವಚನ. ಓಕೆ, ಆ್ಯಂಡ್ ವಿಚ್ ಬಿಗಿನ್ಸ್ ವಿತ್ ದಿ ಕಾನ್ಸನೆಂಟ್ ಸೌಂಡ್. ವೆನ್ ವಿ ಆರ್ ಸ್ಟಡಿಂಗ್ ಆರ್ಟಿಕಲ್ ಇನ್ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಕಾನ್ಸನೆಂಟ್ ಸೌಂಡ್, ನಾಟ್ ಓನ್ಲಿ ಲೆಟರ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಬಿಕಾಸ್ ಸಮ್ ಎಕ್ಸಾಂಪಲ್ಸ್ ಆರ್ ದೇರ್ ಹಿಯರ್. ಅ ಪೆನ್, ವೈ ವಿ ಹ್ಯಾವ್ ಟು ಯೂಸ್ ಎ ಆರ್ಟಿಕಲ್ ಹಿಯರ್. ನಾವಿಲ್ಲಿ ಪಿ ಅನ್ನೋದಿದೆ, ಅದಕ್ಕೆ ಮಾತ್ರ ಕಾನ್ಸನೆಂಟ್ ಲೆಟರ್ ಇದೆ ಅಂತ ಮಾತ್ರ ಎ ಆರ್ಟಿಕಲ್ ಯೂಸ್ ಮಾಡ್ತಾ ಇಲ್ಲ. ಪೆನ್, ಇಲ್ಲಿ ಉಚ್ಚಾರ ಕೂಡ ಏನಾಗಿದೆ, ಕಾನ್ಸನೆಂಟ್ ಆಗಿದೆ, ಉಚ್ಚಾರಣೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅ ಪೆನ್, ಅ ಬುಕ್, ಬಿ ಇದೆ ಅಂತ ಅಷ್ಟೇ ಅಲ್ಲ, ಬುಕ್, ಬು, ಇಟ್ ಈಸ್ ಕಾನ್ಸನೆಂಟ್. ಅ ಗರ್ಲ್, ಜಿ ಇದೆ ಅಂತ ಅಷ್ಟೇ ಅಲ್ಲ, ಗ ಈಸ್ ಕಾನ್ಸನೆಂಟ್. ಅ ಬಾಯ್, ಅ ಕ್ಯಾಟ್ ಎಕ್ಸೆಟ್ರಾ. ಬಟ್ ಹಿಯರ್ ನಾವು ಮತ್ತೆ ಇಲ್ಲಿ 2 different types of examples are there here. A university, a union. Most of the students ಏನು ಕನ್ಫ್ಯೂಷನ್ ಮಾಡ್ಕೋತಾರೆ ಅಂತಂದ್ರೆ ಯು ಬಂದಿದೆ, ಆರ್ಟಿಕಲ್ ಏನು ಹೇಳುತ್ತೆ, ಕಾನ್ಸನೆಂಟ್ ಬಂದಾಗ ನಾವು ಎ ಯೂಸ್ ಮಾಡಬೇಕಂತ ಹೇಳುತ್ತೆ. ಸೊ ಇಲ್ಲಿ ಯು ಇದೆ, ಇದು ವಾವೆಲು, ಅದಕ್ಕೆ ಆ್ಯನ್ ಯೂಸ್ ಮಾಡಬೇಕು ಅಂತ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಬಟ್ ಹಿಯರ್ ವೆನ್ ವಿ ಆರ್ ಸ್ಟಡಿಂಗ್ ಆರ್ಟಿಕಲ್, ಐ ಟೋಲ್ಡ್ ಯು ಆಲ್ರೆಡಿ, ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಸೌಂಡ್, ಪ್ರೊನೌನ್ಸಿಯೇಷನ್ ರಾದರ್ ದ್ಯಾನ್ ಲೆಟರ್. ಇಲ್ಲಿ ಲೆಟರ್ ಯು ವಾವೆಲ್ ಇದೆ, ಬಟ್ ಇಲ್ಲಿ ಇಟ್ ಪ್ರೊನೌನ್ಸ್ ಹೌ ಯು, ಯೂನಿವರ್ಸಿಟಿ. ಓಕೆ, that is why we have to use a university, a union. This is very important here. Okay, in this way, before a singular countable noun which begins with the consonant sound, in that time we have to use a article. Then again where we have to use before the names of professions. ಆ ಪ್ರೊಫೆಷನ್ಸ್ ಅಂದರೆ ವೃತ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಅವುಗಳ ಹೆಸರನ್ನು ಹೇಳಬೇಕಾದ್ರೆ ಅದು ಕೂಡ ಸೇಮ್ ಲೈಕ್ ಹಿಯರ್ ಬಿಗಿನ್ಸ್ ವಿತ್ ದಿ ಕಾನ್ಸನೆಂಟ್ ಸೌಂಡ್ ಓನ್ಲಿ. ಅ ಟೀಚರ್, ಅ ಡಾಕ್ಟರ್ ಅಂದರೆ ಅವರೊಬ್ಬರು ಡಾಕ್ಟರ್ ಇದ್ದಾರೆ, ಅವರೊಬ್ಬರು ಟೀಚರ್ ಇದ್ದಾರೆ. ಓಕೆ, ಇದು ಯಾವಾಗ ಪ್ರೊಫೆಷನ್ ಹೇಳುವಾಗ ಅದ್ರ ಜೊತೆಗೆ ಕಾನ್ಸನೆಂಟ್ ಸೌಂಡೇ ಇರಬೇಕು. ಓಕೆ, ಆವಾಗ ಮಾತ್ರ ಇಲ್ಲಿ ಎ ಬರುತ್ತೆ. ಮತ್ತು ಇಲ್ಲಿ ವಾವೆಲ್ ಸೌಂಡ್ ಇದ್ದರೆ ಇಲ್ಲಿ ಆ್ಯನ್ ಬರುತ್ತೆ.
ಅದನ್ನು ನೆಕ್ಸ್ಟ್ ಹೇಳ್ತೇನೆ ನಾನು. ಸೊ ಇನ್ ದಿಸ್ ವೇ ಎ ಈಸ್ ಯೂಸ್ಡ್ ಆ್ಯಂಡ್ ನೆಕ್ಸ್ಟ್ ಆ್ಯನ್ ಈಸ್ ಯೂಸ್ಡ್. ವೇರ್ ಆ್ಯನ್ ಈಸ್ ಯೂಸ್ಡ್, this is also indefinite article. Okay, where an is used before a singular countable noun which begins with the vowel sound. Okay, already consonant sound ಗಿಂತ ಮುಂಚೆ a ಯೂಸ್ ಮಾಡಬೇಕಂತ ಹೇಳಿದೆ. Before vowel sound we have to use an article. For example, an apple. A sound is a ಇದೆ, vowel ಇದೆ, ಲೆಟರ್ ಅಂತ ಅಷ್ಟೇ ಅಲ್ಲ. ಆ್ಯಪಲ್ ಸೌಂಡ್ is important. An apple. An orange, okay, o sound. An elephant, a sound. And here one more example, an MLA. M is consonant letter, but pronunciation how it is? MLA. A pronunciation ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? MLA. And an MP. ಓಕೆ, ಸೊ ಇವು ಬಹಳಷ್ಟು ನೀವು ಕೇರ್ಫುಲ್ ಆಗಿರಬೇಕು. ಆಗಲೇ ಕೂಡ ಹೇಳಿ ಯೂನಿವರ್ಸಿಟಿ, ಯೂನಿಯನ್, ಅವು ವಾವೆಲ್ ಥರ ಕಂಡ್ರೂ ಕೂಡ ಪ್ರೊನೌನ್ಸಿಯೇಷನ್ ಕಾನ್ಸೋನೆಂಟ್ ಥರ ಇದೆ. ಇಲ್ಲಿ ಲೆಟರ್ ಎಮ್ ಅನ್ನೋದಿದೆ, ಯಾವುದಿದು ಕಾನ್ಸೋನೆಂಟ್ ಲೆಟರ್ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಈಸ್ ಎ, ಸ್ಟಾರ್ಟ್ಸ್ ವಿತ್ ಎ. MLA. ಸೊ ಆ್ಯನ್ MLA, ಆ್ಯನ್ MP. ಸೊ ಈ ರೀತಿಯಾಗಿ ನಾವು ಆ್ಯನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ಬೋದು. ಮತ್ತೆ ಎಲ್ಲಿ ಯೂಸ್ ಮಾಡಬೇಕು? ಬಿಫೋರ್ ಸೈಲೆಂಟ್ ಎಚ್ ವಿ ಹ್ಯಾವ್ ಟು ಯೂಸ್ ಆ್ಯನ್ ಆರ್ಟಿಕಲ್. ದೆನ್ ವಾಟ್ ಈಸ್ ದಟ್ ಸೈಲೆಂಟ್ ಎಚ್? ಯು ನೋ, ಹಿಯರ್ HONEST is there. But how it pronounce? Not honest, it is honest. Okay, an honest, an hour. Hour ಅನ್ನೋದಿಲ್ಲ ನಾವು, an hour. And then an honor. Okay, ಕೆಲವೊಂದಿಷ್ಟು ಸೈಲೆಂಟ್ ಆಗುತ್ತೆ ಅಲ್ಲ. ಸೊ ಬಿಫೋರ್ ಸೈಲೆಂಟ್ ಎಚ್ ಆ್ಯಂಡ್ ವಿಚ್ ಪ್ರೊನೌನ್ಸ್ ಯಾವ ರೀತಿ ಪ್ರೊನೌನ್ಸ್ ಆಗಿರಬೇಕು? ವಾವೆಲ್ ಥರ ಪ್ರೊನೌನ್ಸ್ ಆಗಿರಬೇಕು. ಎಚ್ ಸೈಲೆಂಟಾಗಿ ಮುಂದಿನ ಅಕ್ಷರ. ಸೊ ಇನ್ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ಆ್ಯನ್ ಆರ್ಟಿಕಲ್. ಆ್ಯಂಡ್ ಅಗೇನ್ ಬಿಫೋರ್ ದ ನೇಮ್ಸ್ ಆಫ್ ಪ್ರೊಫೆಷನ್ಸ್, ಅಲ್ಲಿ ನಾವು ಎ ಆರ್ಟಿಕಲ್ ಯೂಸ್ ಮಾಡುವಾಗ ಕೂಡ ಇದೇ ಎಕ್ಸಾಂಪಲ್ ಹೇಳಿದ್ದೆ ರೂಲ್ಸ್. ಬಿಫೋರ್ ದ ನೇಮ್ಸ್ ಆಫ್ ಪ್ರೊಫೆಷನ್ಸ್ ಅಲ್ಲಿ ಕಾನ್ಸನೆಂಟ್ದಿಂದ ಪ್ರಾರಂಭ ಆಗಿರಬೇಕು, ಇಲ್ಲಿ ವಾವೆಲ್ದಿಂದ ಪ್ರಾರಂಭ ಆಗಿರಬೇಕು. ಅಲ್ಲಿ ಹೇಳಿ ಅ ಟೀಚರ್ ಅಂತ, ಇಲ್ಲಿ ಆ್ಯನ್ ಇಂಗ್ಲೀಷ್ ಟೀಚರ್. ಫಾರ್ ಎಕ್ಸಾಂಪಲ್ ಆ್ಯನ್ ಎಂಜಿನಿಯರ್. ಓಕೆ, ಪ್ರೊನೌನ್ಸಿಯೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋ ದ್ಯಾಟ್ on the base of situation, according to the situation, article modifies. That's why I told you already, article is same like an adjective which modifies noun. Okay, noun ಅಂತಂದ್ರೆ ಇಲ್ಲಿ ಯಾವ್ದು ಬರ್ಬೋದು? person, place, thing or idea, it may be anything. Okay, this is article. And in today's class we have discussed about what is article and types of article and the where it is used and a or an where it is used. We have discussed all these things. These are very much important for your exam purpose and your future purpose. Okay, I will stop here. In the next video we will continue. Thank you.